ಅದಕ್ಕೆ ಇನ್ನೊಂದು ದೊಡ್ಡ ವಿಚಾರ ಏನು ಅಂದ್ರೆ ಇದರಲ್ಲಿ ನೋಡಿ, ನಿಸರ್ಗದಲ್ಲಿ ಒಂದು ಮುಖ್ಯ ಏನು ಅಂದ್ರೆ ಔಷಧಿ ನೀವು ತೆಕ್ಕೊಳ್ಳಿ, ಪಾಶ್ಚಾತ್ಯ ಔಷಧಿಯಲ್ಲಿ ಅದಕ್ಕೊಂದು ಡೋಸ್ ಮತ್ತೆ ಟಾಕ್ಸಿಕ್ ಡೋಸ್ ಅಂತ ಎರಡು ಉಂಟು. ಇದಕ್ಕೆ ವ್ಯತ್ಯಾಸ ಬಹಳ ತೆಕ್ಕೊಳ್ಳುವಷ್ಟೇ ಔಷಧಿ ತೆಕ್ಕೊಳ್ಳೋ ತೊಂದರೆ ಇಲ್ಲ, ಸ್ವಲ್ಪ ಹೆಚ್ಚಿಗೆ ತೆಕ್ಕೊಂಡ್ರೆ ಅದರಿಂದ ಅನ್ಯಾಯ ಆಗ್ಬೋದು. ತೆಂಗಿನ ಎಣ್ಣೆಲಿ ಹಾಗಿಲ್ಲ, ನೀವು ಏನು ಮಾಡಿ ಅದಕ್ಕೊಂದು ಡೋಸ್ ಅಂತ ಇಲ್ಲ, ಎಷ್ಟು ಬೇಕಿದ್ರೆ ತೆಕ್ಕೊಳ್ಬಹುದು ಅಥವಾ ಎಷ್ಟು ಕಮ್ಮಿಯೂ ತೆಕ್ಕೊಳ್ಬಹುದು, ಅದು ಎರಡೂ ನಿಮಗೆ ಲಾಭ ಮಾಡ್ತದೆ, ಅದು ಅನ್ಯಾಯ ಮಾಡೋದಿಲ್ಲ. ಅದು ಅಂಡರ್ ಡೋಸ್ ಆದ್ರೂ ತೊಂದರೆ ಇಲ್ಲ. ಈಗ ಆಂಟಿಬಯೋಟಿಕ್ಸ್ ನೀವು ಒಂದೇ ದಿವಸ ತೆಕ್ಕೊಂಡು ಬಿಟ್ರೆ ಅದು ರೆಸಿಸ್ಟೆನ್ಸ್ ಬರ್ತದೆ, ಹಾಗೇನಿಲ್ಲ. ತೆಂಗಿನ ಎಣ್ಣೆ ನೀವು ಒಂದೇ ದಿವಸ ತೆಕ್ಕೊಂಡು ಬಿಡಬಹುದು. ತೆಂಗಿನ ಎಣ್ಣೆ ಯಾವ ಇನ್ಫೆಕ್ಷನ್ಗೆ ಯೂಸ್ ಮಾಡಬಹುದು, ಮತ್ತೆ ಆಂಟಿಬಯೋಟಿಕ್ಸ್ ತೆಕ್ಕೊಂಡಾಗ ಅದರ ಒಟ್ಟಿಗೆ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡಬಹುದು, ಅದರಿಂದ ಏನು ತೊಂದರೆ ಇಲ್ಲ. ಸೊ ಇದು ಕಂಜಾಯಿಂಟ್ ಆಗಿ ಯೂಸ್ ಮಾಡಬಹುದು, ಇಂಡಿಪೆಂಡೆಂಟ್ ಆಗಿ ಯೂಸ್ ಮಾಡಬಹುದು, ಓವರ್ ಡೋಸ್ ಆಗಿ ಯೂಸ್ ಮಾಡಬಹುದು, ಅಂಡರ್ ಡೋಸ್ ಆಗಿ ಯೂಸ್ ಮಾಡಬಹುದು, ಎಷ್ಟು ದಿವಸ ಯೂಸ್ ಮಾಡಬಹುದು, ಎಷ್ಟು ಕಮ್ಮಿ ಯೂಸ್ ಮಾಡಬಹುದು. ಅದರಿಂದ ಅದು ಅನ್ಯಾಯವನ್ನು ಮಾಡೋದಿಲ್ಲ. ಹಾಗಾಗಿ ತೆಂಗಿನ ಎಣ್ಣೆ ಅಂದ್ರೆ ಅದು ಬರೇ ಒಂದು ಔಷಧಿ ಅಲ್ಲ, ಇವಿ ಔಷಧಿ ಅಂತ ನನ್ನ ಹೆಸರು. ಇದಕ್ಕೆ ಫಂಕ್ಷನಲ್ ಫುಡ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತೇವೆ. ಫಂಕ್ಷನಲ್ ಫುಡ್ ಅಂದ್ರೆ ಅದು ಬರೇ ಫುಡ್ ಅಲ್ಲ, ಫಂಕ್ಷನ್ ಅನ್ನು ಮಾಡ್ತದೆ ಜೀವದಲ್ಲಿ. ಫಂಕ್ಷನಲ್ ಫುಡ್ ನಲ್ಲಿ ತೆಂಗಿನ ಎಣ್ಣೆ ಸ್ಥಾನದಲ್ಲಿದೆ. ಕೆಲ ಹೆಚ್ಚಿನ ಫಂಕ್ಷನಲ್ ಫುಡ್ಸ್ ಇವೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೊಂದು ಉದಾಹರಣೆ ಹೇಳ್ತೇನೆ. ನಿಮ್ಮ ಮಾವಿನ ಹಣ್ಣು ಒಂದು ಫಂಕ್ಷನಲ್ ಫುಡ್. ಮಾವಿನ ಹಣ್ಣು ಬಹಳ ಒಳ್ಳೆ ಆಹಾರ, ತಿನ್ಲಿಕ್ಕೆಲ್ಲ ಒಳ್ಳೆಯದು, ಬಾಯಿಗೆ ರುಚಿ. ಹೆಚ್ಚು ತಿಂದ್ರೆ ಸಕ್ಕರೆ ಹೆಚ್ಚಾಗ್ತದೆ, ಆದರೆ ಕಮ್ಮಿ ತಿಂದ್ರೆ ಸಕ್ಕರೆಯನ್ನು ಕಂಟ್ರೋಲ್ ಮಾಡ್ತದೆ. ಅದು ಒಂದು ಔಷಧಿ. ಡಯಾಬಿಟಿಸ್ಗೆ ಮಾವಿನ ಹಣ್ಣು ಔಷಧಿ, ಆದರೆ ಎಷ್ಟು, 1-2 ಸಣ್ಣ ತುಂಡು ತಿಂದ್ರೆ ಅದು ಒಂದು ಔಷಧಿ. ತೆಂಗಿನೆಣ್ಣೆ ಹಾಗಲ್ಲ, ಅದಕ್ಕೆ ಒಂದು ಲಿಮಿಟೇ ಇಲ್ಲ. ಎಲ್ಲ ರೀತಿಯಲ್ಲಿಯೂ ಅದು ಫಂಕ್ಷನಲ್ ಫುಡ್, ಅದರಲ್ಲೂ ಬೆಸ್ಟ್ ಫಂಕ್ಷನಲ್ ಫುಡ್ ನನ್ನ ಲೆಕ್ಕದಲ್ಲಿ. ಮತ್ತೆ ತೆಂಗಿನೆಣ್ಣೆ ಕೆಲವು ಸ್ಟಡೀಸ್ ಮಾಡಿದ್ದಾರೆ ಕೇರಳದಲ್ಲಿ. ಮುಂಚೆ ಕೇರಳದಲ್ಲಿ ಎಲ್ಲರೂ ತೆಂಗಿನೆಣ್ಣೆ ತಿಂತಾ ಇದ್ರು. ಅದು ಈ ಒಂದು 50, 60, 70 ದಶಕದಲ್ಲಿ ಇಂಗ್ಲಿಷ್ ಕಲಿತ ಕೇರಳದವರಿದ್ದಾರಲ್ವ, ಅವರು ಸ್ವಲ್ಪ ಇಂಗ್ಲಿಷ್ ಕಲ್ತಿದ್ದಾರೆ, ಸ್ವಲ್ಪ BSc ಕಲ್ತಿದ್ದಾರೆ, ಸ್ವಲ್ಪ ಮಾಡರ್ನೈಸ್ ಆಗಿದ್ದಾರೆ, ಪಾಶ್ಚಾತ್ಯ ಪುಸ್ತಕಗಳನ್ನು ಓದಿದ್ದಾರೆ. ಏನ್ ಮಾಡಿದ್ರು, ತೆಂಗಿನ ಎಣ್ಣೆಯನ್ನು ಬಿಟ್ಟು ಬೇರೆ ಬೇರೆ ಎಣ್ಣೆಗಳನ್ನೆಲ್ಲ ಒಬ್ರು ಪ್ರೊಫೆಸರ್ ಇದ್ರು ಕೊಚ್ಚಿನಲ್ಲಿ. ಅವ್ರೇನ್ ಮಾಡಿದ್ರು, ಇವರನ್ನೆಲ್ಲ ಸ್ಟಡಿ ಮಾಡಿ ಅಲ್ಲಿ ಒಂದು ವಯನಾಡಿನಲ್ಲಿ ಸಣ್ಣ ದ್ವೀಪಗಳಲ್ಲಿ ಜನ ಇನ್ನೂ ತೆಂಗಿನೆಣ್ಣೆ ತಿಂತಾ ಇದ್ದಾರೆ. ಅದೇ ಮೈನ್ ಕೊಚ್ಚಿನಲ್ಲಿರುವವರು ತೆಂಗಿನೆಣ್ಣೆ ಬಿಟ್ಟು ಬೇರೆ ಎಣ್ಣೆಗಳನ್ನು ತಿನ್ನಲಿಕ್ಕೆ ಶುರು ಮಾಡಿದ್ದಾರೆ. ಅವರು ತೆಂಗಿನೆಣ್ಣೆ ಬಿಟ್ಟಿದ್ದಾರೆ, ಹಾಗೆ ಹಾರ್ಟ್ ಅಟ್ಯಾಕ್ ರೇಟ್ ಮೇಲೆ ಹೋಗಿ ಇವರೆಲ್ಲ ಹಾರ್ಟ್ ಅಟ್ಯಾಕ್ ರೇಟ್ ಕೆಳಗೆ ಬರ್ತಾ ಇದೆ. ಕೇರಳದಲ್ಲಿ ಎಲ್ಲರ ಹಾರ್ಟ್ ಅಟ್ಯಾಕ್ ರೇಟ್ ಕೆಳಗೆ ಬರ್ತಾ ಇದೆ. ಈ ಪಾಶ್ಚಾತ್ಯವನ್ನ ಅನುಕರಣೆ ಮಾಡಿದವರ ರೇಟ್ ಮೇಲೆ ಹೋಗ್ತಾ ಇದೆ. ಇದು ಒಂದು ಬಹಳ ಒಳ್ಳೆ ಸ್ಟಡಿ ಮಾಡಿದ್ದಾರೆ. ಅವರ ಸ್ಟಡಿ ಮಾಡಿದ್ರು ವಾಸುದೇವನ್ ಅಂತ ಅವರ ಹೆಸರು. ಆ ಪೇಪರ್ ನೀವು ಓದಬಹುದು. ಇದು ಎಷ್ಟು ಒಳ್ಳೆ ಸ್ಟಡಿ ಅಂದ್ರೆ, ನಮ್ಮದೇ ದೇಶದಲ್ಲಿ ನಾವು ಹೇಗೆ ಈ 40 ವರ್ಷದಲ್ಲಿ ಆಹಾರವನ್ನು ಹಾಳು ಮಾಡಿಕೊಂಡು, ರೋಗಗಳನ್ನು ಹೆಚ್ಚು ಮಾಡಿಕೊಂಡು, ಕಷ್ಟ ಹೆಚ್ಚು ಮಾಡಿಕೊಂಡಿದ್ದೇವೆ. ಅದು ನಾವು ನಮ್ಮ ಪೂರ್ವಜರು ಮಾಡಿದ್ದನ್ನು ನಾವು ನೋಡ್ಲಿಲ್ಲ. ನಾನು 68ನೇ ಇಸ್ವಿಯಲ್ಲಿ ಒಂದು ಆರ್ಟಿಕಲ್ ಬರೆದು, ನಮ್ಮ ಅಜ್ಜ ಇದ್ರು, ಅವರು 103 ವರ್ಷದಲ್ಲಿ ಸತ್ತೋದದ್ದು. ಅವರು ನನಗೆ ಒಂದು ದಿವಸ ಕರೆದ್ರು, ಅವಾಗ 92 ವರ್ಷ ಅವರಿಗೆ ಕರೆದು ಹೇಳಿದ್ರು, ನಿನಗೆ ಇವತ್ತು ಬುದ್ಧಿ ಬಂದಿದೆ ಯಾಕೆ ಅಂತ ಕೇಳಿದ್ರು. ನೀನು ನೋಡು ತೆಂಗಿನ ಒಳ್ಳೆದಂತ ಹೇಳಿದ್ದಿ. ನಾನು ನೋಡು, ನನಗೆ 93 ವರ್ಷ, ಬೆಳಿಗ್ಗೆ ನನಗೆ 2 ಇಡ್ಲಿ ಒಟ್ಟಿಗೆ ಇಷ್ಟು ಚಟ್ನಿ ಆಗ್ಬೇಕು, ತೆಂಗಿನ ಚಟ್ನಿ. ಆ ಇಡ್ಲಿಗೆ ತೆಂಗಿನೆಣ್ಣೆ ಹಾಕದೆ ನಾನು ಇಡ್ಲಿ ತಿನ್ನುವುದೇ ಇಲ್ಲ. ನಾನು ಮಧ್ಯಾಹ್ನ ತೆಂಗಿನಕಾಯಿ ಆಗಬೇಕು, ರಾತ್ರಿ ತೆಂಗಿನಕಾಯಿ ಆಗಬೇಕು, ಅದರಿಂದ ನಾನು ಜೀವದಲ್ಲಿ ಇದ್ದೇನೆ. ಹಾಗಾಗಿ ತೆಂಗಿನೆಣ್ಣೆ ಬಹಳ ಒಳ್ಳೇದು, ನೀನು ಹೇಳಿದ್ದು ಒಳ್ಳೇದಾಯ್ತು ಅಂತ. ಅವರಿಗೆ ಎಷ್ಟು ಬುದ್ಧಿ ಇತ್ತು. ಇದನ್ನೆಲ್ಲ ನಾವು ಬಿಟ್ಟು ಏನೋ ಪುಸ್ತಕದ ಬದನೆಕಾಯನ್ನು ಓದಿ ನಮ್ಮ ಜೀವನವನ್ನು ಹಾಳು ಮಾಡ್ತಾ ಬಂದಿದ್ದೇವೆ. ಈ ತೆಂಗಿನೆಣ್ಣೆಯನ್ನು ನಾವು ಪುನರ್ಜೀವನಗೊಳಿಸಬೇಕು. ಮತ್ತೆ ವೈದ್ಯಕೀಯ ಸಮುದಾಯಕ್ಕೆ ನಾನು ಹೇಳ ಬಯಸ್ತೇನೆ, ದಯವಿಟ್ಟು ಅಮೆರಿಕದ ಪೇಪರ್ ಅನ್ನು ಓದಿ, USDA ಪೇಪರ್ ಅನ್ನು ಓದಿ. ಹೇಳ್ತಾರೆ ಫ್ಯಾಟ್ ಯಾವುದಕ್ಕೂ ಕಾರಣ ಅಲ್ಲ, ಶುಗರ್ ಕಾರಣ. ಈ ಶುಗರ್ ಕಾರಣ ಅಂತ ಹೇಳಿದವನನ್ನು ಕೆಲಸ ತೆಗೆಸಿದ್ರು. 50ರ ದಶಕದಲ್ಲಿ ಜಾನ್ ಯುಡ್ಕಿನ್ ಅಂತ ಒಬ್ಬರು ಪ್ರೊಫೆಸರ್ ಇದ್ರು ಲಂಡನ್ ನಲ್ಲಿ. ಅವ್ರೇನ್ ಹೇಳಿದ್ರು, ನಾನು ಯುಡ್ಕಿನ್ ಮೀಟ್ ಆಗಿದ್ದೇನೆ, ಅವರೇ ಇದು ಫ್ಯಾಟ್ ಇದಕ್ಕೆ ಕಾರಣ ಅಲ್ಲ, ಎಲ್ಲದಕ್ಕೂ ಸಕ್ಕರೆ ಕಾರಣ ಅಂತ ಅವರೊಂದು ಪುಸ್ತಕ ಬರೆದ್ರು, ಪ್ಯೂರ್ ವೈಟ್ ಅಂಡ್ ಡೆಡ್ಲಿ ಅಂತ. ಅವರ ಹೆಸರು ಜಾನ್ ಯುಡ್ಕಿನ್ ಅಂತ. ಅವರು ಲಂಡನ್ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ರು, ನ್ಯೂಟ್ರಿಷನ್ ಪ್ರೊಫೆಸರ್. ಆ ಪುಸ್ತಕ ಹೊರಗೆ ಬಂದವಾಗ ಅವರನ್ನು ಡಿಸ್ಮಿಸ್ ಮಾಡಿದ್ರು ಕೆಲಸದಿಂದ. ಅವರಿಗೆ ಕೆಲಸ ಇಲ್ಲ, ಅವರ ಡಿಗ್ರಿ ತೆಗೆದ್ರು. ಅವರು ಬಹಳ ಕಷ್ಟದಲ್ಲಿ ಮತ್ತೆ ಮ್ಯೂಸಿಕ್ ಕಲಿಸಿ ಜೀವನ ಮಾಡ್ತಾ ಇದ್ರು. ಈಗ ಪುಸ್ತಕವನ್ನು ಹುಡುಕ್ತಾ ಇದ್ದಾರೆ. ಅವ್ರ ಪುಸ್ತಕವನ್ನೆಲ್ಲ ಇವರು ಮಾರಬಾರದು ಅಂತ ಬ್ಯಾನ್ ಮಾಡಿದ್ದಾರೆ. ಈಗ ಆ ಪುಸ್ತಕವನ್ನು ಹುಡುಕ್ತಾ ಇದ್ದಾರೆ. ಮೊನ್ನೆ ಒಬ್ಬರು ಅಮೆರಿಕದ ದೊಡ್ಡ ಡಾಕ್ಟರ್ ಆ ಪುಸ್ತಕವನ್ನು ಹುಡುಕ್ತಾ ಇದ್ರು. ಅವ್ರಿಗೆ ಹೇಳಿದೆ, ನನ್ನ ಹತ್ರ ಒಂದು ಓಲ್ಡ್ ಕಾಪಿ ಉಂಟು, ನಿಮಗೆ ಬೇಕಿದ್ರೆ ಲೆಂಡ್ ಮಾಡ್ತೇನೆ, ಹಿಂದೆ ಕೊಡಬೇಕು ನನಗೆ, ನಾನು ಇಲ್ಲಿದ್ರೆ ಫೋಟೋ ಸ್ಟಾರ್ಟ್ ಮಾಡಿ ನನಗೆ ಪುಸ್ತಕ ಹಿಂದೆ ಕಳಿಸಿ ಅಂತ. ಅದರ ಅರ್ಥ ಏನು ಅಂದ್ರೆ, ನಾವು ಸತ್ಯವನ್ನು ಮರೆಮಾಚಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಾವು ಸತ್ಯ ತುಂಬಾ ಜನರಿಗೆ ಅದು ಇಷ್ಟ ಆಗುದಿಲ್ಲ, ಆದ್ರೆ ಸುಳ್ಳು, ಮೋಸ ಇದೆಲ್ಲ 100 ಜನರನ್ನು ಮಂಗ ಮಾಡ್ತದೆ. ಅದಕ್ಕೆ ಚರ್ಚಿಲ್ ಬಹಳ ಹೇಳಿದ್ದಾರೆ, and truth has still time to pull up its pants, mystery and truth have taken 2 rounds of the world ಅಂತ. ಸೊ ಸುಳ್ಳು ಹೇಳುವುದರಲ್ಲಿ ಮತ್ತೆ ಮೋಸ ಮಾಡೋದ್ರಲ್ಲಿ ಯಾವಾಗಲೂ ಸಕ್ಸಸ್ ಅಂತ ತೋರ್ತದೆ ನಮಗೆ ಟೆಂಪರಲಿ, ಬಟ್ ಸತ್ಯದಲ್ಲಿ ಕೊನೆಗೆ ಸಕ್ಸಸ್ ಸಿಗ್ತದೆ. ನನಗೆ ಸಂತೋಷ ಏನು ಅಂದ್ರೆ, 50 ವರ್ಷದ ನಂತರ ನಾನು ಇಷ್ಟು ಕಷ್ಟಪಟ್ಟದಕ್ಕೆ ತೆಂಗಿನೆಣ್ಣೆ ಒಳ್ಳೇದು ಅಂತ ಅಮೆರಿಕದವರು ಹೇಳಿದ್ದಾರೆ. ಅಮೆರಿಕದವರು ಹೇಳಿದ್ರೆ ನಮಗೆ ಶಂಕದಿಂದ ಬಂದ ತೀರ್ಥ, ನಮಗೆ ದೊಡ್ಡದು. ಅದರಿಂದ ನನಗೆ ಇನ್ನೂ ಸಂತೋಷ, ತೆಂಗಿನೆಣ್ಣೆ ಬಹಳ ಒಳ್ಳೆ ವಿಷಯ ಅಂತ. ತೆಂಗಿನ ಎಣ್ಣೆಯ ಬಗ್ಗೆ ನಿಮ್ಮ ಕಟ್ಟಕಡೆಯ 1 ನಿಮಿಷದ ಮಾತು ಏನು ಹೇಳ್ಬೋದು ನಮ್ಮ ವೀಕ್ಷಕರಿಗೆ? ಒಂದೇ ಮಾತು, ತೆಂಗಿನ ಎಣ್ಣೆ ಒಂದು ದಿವ್ಯ ಔಷಧ. ತೆಂಗಿನ ಎಣ್ಣೆ ಒಂದು ದೇವರ. ತೆಂಗಿನ ಎಣ್ಣೆ ಮನುಷ್ಯರಿಗೆ ತುಂಬಾ ಒಳ್ಳೆಯದು. ತೆಂಗಿನ ಎಣ್ಣೆ ಕಲ್ಪಕ್ಕೆ, ಸಕಾಲಕ್ಕೆ, 100 ವರ್ಷಕ್ಕೆ ಒಳ್ಳೆಯದು. ನಾನು ನಮ್ಮ ಜನರಿಗೆ ಇನ್ನೂ ಅಮೆರಿಕದವರಿಗೆ ಒಂದು ಹೇಳ್ತೇನೆ, ಅಮೆರಿಕದಲ್ಲಿ ಈಗ ಕಾರ್ನ್ಫ್ಲೆಕ್ಸ್ ತಿನ್ನುವುದು ತೆಂಗಿನ ಹಾಲಿನಲ್ಲಿ, ನೆನಪಿಟ್ಟುಕೊಳ್ಳಿ, ದನದ ಹಾಲಿನಲ್ಲ.
ತೆಂಗಿನ ಹಾಲಿನಲ್ಲಿ ಕಾನ್ಫ್ಲೆಕ್ಸ್ ತಿಂತಾರೆ, ತೆಂಗಿನ ಹಾಲಿನಿಂದ ಆಹಾರ ಮಾಡ್ತಾರೆ. ತೆಂಗಿನ ಹಾಲು ನಾವು ಚಿಕ್ಕದಿರುವಾಗ ತೆಂಗಿನ ಹಾಲು ಮತ್ತೆ ಇಡ್ಲಿ ಒಟ್ಟಿಗೆ, ತೆಂಗಿನ ಹಾಲಿನೊಟ್ಟಿಗೆ ನಮ್ಮ ಹೋಳಿಗೆ, ತೆಂಗಿನ ಹಾಲಿನೊಟ್ಟಿಗೆ ನಮ್ಮ ಬಟಾಟೆ ಎಲ್ಲ, ಗೆಣಸು, ಇದೆಲ್ಲ ದೊಡ್ಡ ಆಹಾರ ನಮಗೆ ಸಣ್ಣದಿರುವಾಗ. ಮಳೆಗಾಲದಲ್ಲಿ ಇದು ಒಂದು ದೊಡ್ಡ ಆಹಾರ, ತೆಂಗಿನಕಾಯಿ, ತೆಂಗಿನ ಗೆಣಸು. ಇದರಷ್ಟು ಒಳ್ಳೆ ಆಹಾರ ಇಲ್ಲ. ಸೆಕೆಂಡ್ ವರ್ಲ್ಡ್ ವಾರ್ನ ಟೈಮ್ನಲ್ಲಿ ಅನ್ನ ಸಿಗ್ತಾ ಇರಲಿಲ್ಲ, ಗೆಣಸು ಅವಾಗ ಆಹಾರ. ಗೆಣಸಿನ ಆಹಾರವನ್ನು ಬಡವರನ್ನೆಲ್ಲ ಉಳಿಸಿದ್ದೇ ಗೆಣಸು. 30ರ ದಶಕದಲ್ಲಿ ಐರ್ಲೆಂಡ್ನಲ್ಲಿ ಜನ ಬದುಕಿದ್ದ ಬಟಾಟೆಯಿಂದ. ನಮ್ಮಲ್ಲಿ 44ರ ದಶಕದಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಬಂದವಾಗ ತೆಂಗಿನೆಣ್ಣೆ ಇರಲಿಲ್ಲ, ಹಳ್ಳಿಯಲ್ಲೆಲ್ಲ ಇದು ಇರಲಿಲ್ಲ, ಗೆಣಸಿನಿಂದ ಮನುಷ್ಯ ಬದುಕಿದ್ದು. ಆ ಗೆಣಸನ್ನು ತಿನ್ನಲಿಕ್ಕೆ ತೆಂಗಿನಕಾಯಿ, ತೆಂಗಿನ ಹಾಲು. ಬಹಳ